ಸೆಪ್ಟೆಂಬರ್ 5ರಂದು ಗುರುವಾರ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಪಾವಗಡ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ವತಿಯಿಂದ ಶಿಕ್ಷಕರ ದಿನಾಚರಣೆಯನ್ನು ಅತ್ಯಂತ ಸಂಭ್ರಮ ಸಡಗರಗಳಿಂದ ಆಚರಣೆ ಮಾಡಲಾಯಿತು. ಪಾವಗಡ ಪಟ್ಟಣದ ಗುರುಭವನದಿಂದ ಬೆಳಗ್ಗೆ 9:30 ಗಂಟೆಗೆ ಹೊರಟ ಮೆರವಣಿಗೆಯು ಪಟ್ಟಣದ SSK ಬಯಲು ರಂಗಮಂದಿರವರೆಗೂ ಸಾಗಿತು. ಈ ವೇಳೆ ಶಿಕ್ಷಕರುಗಳು ಕುಣಿದು ಕೊಪ್ಪಳಿಸಿ ಸಂಭ್ರಮಿಸಿದ್ದಾರೆ. ಇನ್ನು ಈ ಒಂದು ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಇತ್ತೀಚೆಗಷ್ಟೇ ನಿವೃತ್ತಿಯಾದ ಶಿಕ್ಷಕರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಪುರಸಭಾ ಅಧ್ಯಕ್ಷರಾದಂಥ ರಾಜೇಶ್ ಅವರು ಮಾತನಾಡಿದ್ದಾರೆ. ತಗೊಂಡೋಗ್ಬೇಕಂದ್ರೆ ಕಾರಣ ಶಿಕ್ಷಕರು. ಅವರಿಂದ ನಾವೇನು ಸಾಧನೆ ಮಾಡೋಕ್ಕಾಗಲ್ಲ. ಗೊತ್ತಾ? ಮೊದಲನೇದಾಗಿ ಅವರು ನಾವು ಯಾವತ್ತೂ ಚಿರುಣಾಗಿ ಇರಬೇಕು. ಇಲ್ಲಂದ್ರೆ ಅವ್ರು ನಾನು ಇವತ್ತು ಕೇಳಬೇಕಂತ ಬಹಳ ಇಷ್ಟ ಇತ್ತು. 5/9/2024 ಈ ದಿನದಂದು ಒಂದು ಶಿಕ್ಷಕರ ದಿನಾಚರಣೆ ಸಮಾರಂಭದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಚಿತ್ತಯ್ಯ ಪೂಜಾರ್ ಅವರು ಪ್ರಧಾನ ಭಾಷಣಕಾರರಾಗಿ ಮಾತನಾಡಿದ್ದಾರೆ. ಇದು ಸಮಯವನ್ನು ಯಾವ ಕಾಲದಲ್ಲಿಯೋ ನಾವು ನಿರಂತರವಾದ ಪ್ರಯತ್ನದಿಂದ ಏನಾದರೂ ನಮಗೆ ಇವತ್ತು ನಾವು ಕಲಿಸ್ತಕ್ಕಂಥ ನಮಗಾಗಿ ನಮ್ಮನ್ನು ಕಲಿತಕ್ಕಂಥ ಮಕ್ಕಳಿಗಾಗಿ ಗುರು ತಾಳ್ಮೆ. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ BO ಇಂದ್ರಣ್ಣಮ್ಮ ಅವರು ಮಾತನಾಡಿದ್ದಾರೆ. ಅವರು ಪ್ರಾರಂಭದಲ್ಲಿ ತತ್ವಶಾಸ್ತ್ರದ ಉಪನ್ಯಾಸಕರಾಗಿ ಶಿಕ್ಷಕ ವೃತ್ತಿಯನ್ನು ಆರಂಭಿಸಿದ್ದರಿಂದ ಶಿಕ್ಷಕರಿಗಾಗಿ ದಿನಾಚರಣೆ ಯಾವುದೂ ಇಲ್ಲ. ಅವ್ರನ್ನೇ ಇನ್ನು ಈ ಒಂದು ಸಮಾರಂಭದಲ್ಲಿ ಇತ್ತೀಚೆಗೆ ಅಪಘಾತದಲ್ಲಿ ನಿಧನರಾದ ಗೌಡೇಟಿ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕರಾದ ಕೃಷ್ಣ ಅವರ ಧರ್ಮಪತ್ನಿ ಶೋಭಾ ಅವರಿಗೆ ಕೆನರಾ ಬ್ಯಾಂಕ್ ವತಿಯಿಂದ 30 ಲಕ್ಷ ರೂಗಳ ವಿಮಾ ಹಣದ ಚೆಕ್ ಅನ್ನು ವಿತರಣೆ ಮಾಡಲಾಯಿತು. ಒಂದು ಸಮಾರಂಭದಲ್ಲಿ ತಹಸೀಲ್ದಾರ್ ಡಿ ವರದರಾಜು, ಇವು ಜಾನಕಿರಾಮ್, SSK ಸಂಘದ ಅಧ್ಯಕ್ಷರಾದ ಆನಂದ, ಪುರಸಭಾ ಉಪಾಧ್ಯಕ್ಷ ಗೀತಾ ಹನುಮಂತರಾಯಪ್ಪ, ಪುರಸಭಾ ಸದಸ್ಯರಾದ ಗುರ್ತಿ ನಾಗರಾಜ್, ರೈತ ಸಂಘದ ಅಧ್ಯಕ್ಷರಾದ ನರಸಿಂಹರೆಡ್ಡಿ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಕಟ್ಟ ನರಸಿಂಹಮೂರ್ತಿ, BRC ವೆಂಕಟೇಶ್, ಅಕ್ಷರದಾಸೋಹದ ಶಂಕರಪ್ಪ, ECOಗಳಾದ ಚಂದ್ರಶೇಖರ್, ವೇಣುಗೋಪಾಲ ರೆಡ್ಡಿ ಸೇರಿದಂತೆ ತಾಲೂಕಿನ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಕರು ಹಾಜರಾಗಿದ್ದರು. ಇನ್ನು ಶಿಕ್ಷಣ ಇಲಾಖೆಯ BO ಇಂದ್ರಣ್ಣಮ್ಮರವರು ಕಡ್ಡಾಯವಾಗಿ ಎಲ್ಲ ಖಾಸಗಿ ಶಾಲೆಗಳ ಶಿಕ್ಷಕರು ಅಂದರೆ ಕಾನ್ವೆಂಟ್ ಶಾಲೆಯ ಶಿಕ್ಷಕರು ಸಹ ಒಂದು ಶಿಕ್ಷಕ ದಿನಾಚರಣೆಗೆ ಹಾಜರಾಗಬೇಕೆಂದು ಆದೇಶ ಹೊರಡಿದರೂ ಸಹ ಪಟ್ಟಣದ ಕೆಲ ಕಾನ್ವೆಂಟ್ ಶಾಲೆಗಳು ತರಗತಿಗಳನ್ನು ನಡೆಸಿದ್ದು ಕಾರ್ಯಕ್ರಮಕ್ಕೆ ಕಾನ್ವೆಂಟ್ ಶಾಲೆಗಳ ಶಿಕ್ಷಕರು ಗೈರಾದಾಗಿದ್ದಾರೆ. ರಜಾ ದಿನವಾದರೂ ಸಹ ಈ ಕಾನ್ವೆಂಟ್ ಶಾಲಾ ಆಡಳಿತ ಮಂಡಳಿಗಳು ಶಾಲೆಗಳನ್ನು ನಡೆಸಿದ್ದು ಸರ್ಕಾರದಿಂದ ನಡೆಸುವ ಶಿಕ್ಷಕ ದಿನಾಚರಣೆಗೂ ನಮಗೂ ಇದಕ್ಕೂ ಸಂಬಂಧ ಇಲ್ಲವೇನೋ ಎನ್ನುವ ರೀತಿಯಲ್ಲಿ ತಮ್ಮ ವಾಹನಗಳ ಮೂಲಕ ಮಕ್ಕಳನ್ನು ಕರೆತಂದು ಮತ್ತು ಮಧ್ಯಾಹ್ನ 3 ಗಂಟೆಗೆ ಪುನಃ ಶಾಲೆಗಳಿಂದ ಮಕ್ಕಳನ್ನು ಕಳಿಸಿದ್ದಾರೆ. ಹಾಗಾದರೆ ಈ ಬಗ್ಗೆ BO ಆದೇಶಕ್ಕೆ ಕಿಂಚಿತ್ತೂ ಬೆಲೆವೇ ಇಲ್ಲ ಎಂದು HRFDLನ ಜಿಲ್ಲಾ ಸಂಚಾಲಕರಾದ ಕಳಪುರಕೆರೆ ಹನುಮಂತರಾಯಪ್ಪ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಹೀಗೆ ಖಾಸಗಿ ಶಾಲೆಗಳು ಎಲ್ಲ ಶಾಲೆಗಳಿಗೂ ಆದೇಶ ಮಾಡಿದ್ರು ಸಹ ಸರ್ಕಾರ ಆದೇಶ ಮಾಡಿದ್ರು ಈ ದಿನ ಕೆಲವು ಖಾಸಗಿ ಶಾಲೆಗಳು ಮನೋಇಚ್ಛೆಯಂತೆ ಗುರುಗಳ ದಿನಾಚರಣೆಯನ್ನು ಶಿಕ್ಷಣ ದಿನಾಚರಣೆ ಮಾಡದೆ ಅವರ ಆಡಳಿತ ಮಂಡಳಿ ಅವರೇ ಇಷ್ಟ ಬಂದಂತೆ ನಡ್ಕೊಂಡಿದ್ದು. ಆದರೆ ಸರ್ಕಾರನೇ ಬೇರೆ ನಾವೇ ಬೇರೆ ಅನ್ನೋ ರೀತಿಯಲ್ಲಿ ಅವರೇ ಸರ್ಕಾರ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಶಿಕ್ಷಣ ದಿನಾಚರಣೆ ಧಿಕ್ಕರಿಸಿರ್ತಾರೆ. ಆದರೆ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಇವರ ಮನಸ್ಸೇ ಇಚ್ಛೆಯಂತೆ ಮಾಡ್ತಾ ಇದ್ದಾಗ ಸರ್ಕಾರಕ್ಕೆ ಯಾವ ರೀತಿ ಇವರು ಬೆಲೆ ಕೊಡ್ತಾರೆ ಮತ್ತು ಅಧಿಕಾರಿಗಳಿಗೆ ಯಾವ ರೀತಿ ಬೆಲೆ ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟ BO ಮೇಡಮರಾಗಲಿ, BHCಗಳಾಗಲಿ, DDP ಆಗಲಿ, ಸಂಬಂಧಪಟ್ಟ ಮಂತ್ರಿಗಳಾಗಲಿ, ಇಡೀ ಸರ್ಕಾರದ ಮೇಲಾಧಿಕಾರಿಗಳಾಗಲಿ ಇದಕ್ಕೆ ಗಮನ ಹರಿಸಿ ಏನು ಈ
ಇಲ್ಲಿಗೆ ನಮ್ಮ ಇಂದಿನ ಸಂಚಿಕೆ ಮುಕ್ತಾಯವಾಯಿತು. ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮ್ರಾ ಪರ್ಸನ್ ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್, ಪಾವಗಡ, ಪವರ್ ನ್ಯೂಸ್.